ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಐ ಟಿ ಪದದ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ನೋಡಿ, ಇಲ್ಲಿ ಐ ಟಿ ಮೀನ್ಸ್ ಇಂಟಿಗ್ರೇಟೆಡ್ ಟೆಕ್ನಾಲಜಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ, ಇಂಟೆಲಿಜೆಂಟ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ನೋಡ್ತಾ ಹೋದರೆ ಐ ಟಿ ಮತ್ತು ಐ ಸಿ ಅಂತ ಬರುತ್ತೆ, ಮತ್ತು ಐ ಪಿ ಬರುತ್ತೆ. ಸೊ ನೋಡಿ, ಇಲ್ಲಿ ನಾವು ನೋಡ್ತಾ ಹೋದರೆ ಐ ಸಿ ಮೀನ್ಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಹೇಳ್ತೀವಿ, ಐ ಸಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಐ ಪಿ ಅಂತಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಅದೇ ರೀತಿ ಐ ಟಿನ ವಿಸ್ತೃತ ರೂಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತಕ್ಕಂಥ ಒಂದು ಪದ, ಒಂದು ಅಬ್ರಿವೇಷನ್ ಅಂತ ಹೇಳಬಹುದು. ಐ ಟಿ ಮೀನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಐ ಸಿ ಮೀನ್ಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಐ ಪಿ ಮೀನ್ಸ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್: ಕಂಪ್ಯೂಟರ್ಗಳು ದತ್ತಾಂಶವನ್ನು ಸಂಸ್ಕರಿಸಲು ಯಾವ ಭಾಷೆಯನ್ನು ಬಳಸುತ್ತವೆ ಅಂತ ಕೇಳಿದರೆ, ಕಂಪ್ಯೂಟರ್ಗಳು ದತ್ತಾಂಶವನ್ನು ಸಂಸ್ಕರಿಸಲು ಬಳಸ್ತಕ್ಕಂಥ ಭಾಷೆಗಳು ಯಾವುವು ನಾವು ನೋಡ್ತಾ ಹೋಗ್ತೀವಿ. ಗಣಕಯಂತ್ರದಲ್ಲಿ ಕಾರ್ಯಕ್ರಮದ ಭಾಷೆಗಳು ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಯಾವುದಾದ್ರು ಅಂತ ಹೇಳಿದಾಗ ಮಷಿನ್ ಲ್ಯಾಂಗ್ವೇಜ್ ಆಗಿರ್ಬೋದು, ಅಸೆಂಬ್ಲಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರ್ಬೋದು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಂಪ್ಯೂಟರ್ಗಳು ದತ್ತಾಂಶವನ್ನು ಸಂಸ್ಕರಿಸಲು ಬಳಸ್ತಕ್ಕಂಥ ಒಂದು ಭಾಷೆ ಅಂತ ಹೇಳಿರೋದು ಸಂಸ್ಕರಣೆ ಕಿಲೋಬೈಟ್ ಮೆಗಾಬೈಟ್ ಬರೋದಿಲ್ಲ. ಸೊ ಕಿಲೋಬೈಟ್ ಮೆಗಾಬೈಟ್ ಇದೆಲ್ಲ ಬಂದು ಈ ಒಂದು ಅಳತೆ ಮಾಪನಗಳು ಅಂತ ಹೇಳ್ಬೋದು. ಇಟ್ ಮೀನ್ಸ್ ಮೆಜರಿಂಗ್ ಯೂನಿಟ್ಸ್ ಅಂತ ಹೇಳ್ತೀವಿ. ಸೊ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿಮಾನ ಸಂಖ್ಯೆ. ಇಟ್ ಮೀನ್ಸ್ ವಿಮಾನ ಸಂಖ್ಯೆ ಅಂತಂದರೆ 0 ಮತ್ತು 1 ಎರಡು ಮಾತ್ರ ಬರ್ತಕ್ಕಂಥದ್ದು. 0 ಮತ್ತು 1 ಇವೆರಡು ಮಾತ್ರ ನಾವು ವಿಮಾನ ಸಂಖ್ಯೆ ಅಂತ ಹೇಳ್ತೀವಿ. ಇದನ್ನು ಮಾತ್ರ ಈ ಒಂದು ಕಂಪ್ಯೂಟರಲ್ಲಿ ಬಳಸ್ತಕ್ಕಂಥ ಭಾಷೆಗಳು ಅಂತ ಹೇಳಬಹುದಾಗಿರುತ್ತೆ, ಸಂಸ್ಕರಿಸಲು ಬಳಸ್ತಕ್ಕಂಥ ಭಾಷೆ. ಸೊ ಇಲ್ಲಿಂದ ಬೇರೆ ಬರುತ್ತೆ. ಏನಂತ ಹೇಳಿದ್ರೆ ಗಣಕಯಂತ್ರದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜೇ ಬೇರೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಲ್ಯಾಂಗ್ವೇಜಸ್ ಬೇರೆ ಬರುತ್ತೆ. ಯಾವುದಂತ ಹೇಳಿದ್ರೆ ಜಾವಾ ಆಗಿರ್ಬೋದು, ಬೇಸಿಕ್ ಆಗಿರ್ಬೋದು, ಸಿ ಆಗಿರ್ಬೋದು, C++ ಆಗಿರ್ಬೋದು, ಅದನ್ನು ಸಹ ನಾವು ಹೇಳ್ತೀವಿ ಅದನ್ನು ಉನ್ನತ ಮಟ್ಟದ ಕಾರ್ಯಕ್ರಮ ಭಾಷೆಗಳು. ಇಟ್ ಮೀನ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ದತ್ತಾಂಶವನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಒಂದು ಭಾಷೆ ಯಾವುದು ಅಂತ ಹೇಳಿದ್ರೆ ಅದು ವಿಮಾನ ಸಂಖ್ಯೆ. ಇಟ್ ಮೀನ್ಸ್ 0 ಮತ್ತು 1 ಅದೆರಡನೇ ಸಂಖ್ಯೆಯನ್ನು ಈ ಒಂದು ಕಂಪ್ಯೂಟರಲ್ಲಿ ನಾವು ಯೂಸ್ ಮಾಡ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಸಿ ವಿಮಾನ ಸಂಖ್ಯೆ ಅಂತ ಕೊಡ್ಬೋದು, ಅಥವಾ ಬೈನರಿ ಸಂಖ್ಯೆ ಅಂತ ಕೊಡ್ಬೋದು, ಅಥವಾ 0 ಮತ್ತು 1 ಅಂತ ಸಹ ಕೊಡಬಹುದು. ಆ್ಯಂಡ್ ನೆಕ್ಸ್ಟು ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಾನು ಈಗ ತಾನೇ ಹೇಳಿದೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆಯಲ್ಲಿ ಬರ್ತಕ್ಕಂಥದ್ದು ಎಷ್ಟೊಂದು ಬರ್ತಾ ಹೋಗುತ್ತೆ ಅಂತ. ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎಲ್ಲ ನೋಡ್ತಾ ಹೋದಾಗೆ 3 ಥರ ಬರುತ್ತೆ. ಯಾವುದಾದ್ರು ಅಂತ ಹೇಳಿದರೆ ಹೈ ಲೆವೆಲ್ ಲ್ಯಾಂಗ್ವೇಜ್, ಇಟ್ ಮೀನ್ಸ್ ಉನ್ನತ ಮಟ್ಟದ ಭಾಷೆ ಅಂತ ಹೇಳ್ತೀವಿ. ಹೈ ಲೆವೆಲ್ ಲ್ಯಾಂಗ್ವೇಜ್ ಉನ್ನತ ಮಟ್ಟದ ಭಾಷೆ ಅಂತ ಹೇಳ್ತೀವಿ. ಲೋ ಲೆವೆಲ್ ಅಂತ ಹೇಳಿದಾಗ ಅದು ಬಂದು ಮತ್ತು ಇನ್ನೊಂದು ಮಷಿನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಮಷಿನ್ ಲ್ಯಾಂಗ್ವೇಜು ಹೈ ಲೆವೆಲ್ ಲ್ಯಾಂಗ್ವೇಜು, ಮತ್ತು ಜೋಡಣಾ ಭಾಷೆ ಇಟ್ ಮೀನ್ಸ್ ಅಸೆಂಬ್ಲಿ ಲೆವೆಲ್ ಅಂತ ಹೇಳ್ತೀವಿ. ಜೋಡಣಾ ಭಾಷೆನ ಅಸೆಂಬ್ಲಿ ಲೆವೆಲ್ ಅಂತ ಹೇಳ್ತೀವಿ. ಸೊ ಅದನ್ನ ಆ್ಯಂಡ್ ನೆಕ್ಸ್ಟ್ ಬಂದಲ್ಲಿ ಮೀಡಿಯಮ್ ಲೆವೆಲ್ ಅಂತಕ್ಕಂಥದ್ದು ಏನಿದೆಯೋ ಇದು ಬರ್ತಕ್ಕಂಥದ್ದಲ್ಲ. ಸೊ ಹೈ ಲೆವೆಲ್ಲು, ಲೋ ಲೆವೆಲ್ಲು ಮತ್ತು ಮಷಿನ್ ಲ್ಯಾಂಗ್ವೇಜ್. ಸೊ ಮಷಿನ್ ಅಂತ ಹೇಳಿದಾಗ ಯಾಂತ್ರಿಕ ಭಾಷೆ ಅಂತ ಹೇಳ್ತೀವಿ. ಉನ್ನತ ಮಟ್ಟದ ಭಾಷೆ ಅಂತ ಹೇಳಿದಾಗ ಹೈ ಲೆವೆಲ್ ಭಾಷೆ ಅಂತ ಹೇಳ್ತೀವಿ. ಇಲ್ಲಿ ನಾವು ನೋಡ್ತಾ ಹೋದಾಗೆ ಲೋ ಲೆವೆಲ್ ಅಂತಲೂ ಸಹ ಹೇಳ್ತಾ ಹೋಗಲ್ಲ, ಅಸೆಂಬ್ಲಿ ಲೆವೆಲ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಜೋಡಣಾ ಭಾಷೆ, ಅಸೆಂಬ್ಲಿ ಲೆವೆಲ್, ಅಸೆಂಬ್ಲಿ. ಓಕೆ, ಸೊ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆನ್ಸರ್ ಯಾವುದಲ್ಲ ಅಂತ ಹೇಳಿದ್ರೆ ಮೀಡಿಯಮ್ ಲೆವೆಲ್ ಲ್ಯಾಂಗ್ವೇಜ್ ಇದೆಯಲ್ಲ, ಇದು ಪ್ರೋಗ್ರಾಮಿಂಗ್ ಭಾಷೆಯಲ್ಲಿ ಬರ್ತಕ್ಕಂಥದ್ದು ಅಲ್ಲ. ಸೊ ಆನ್ಸರ್ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು ಎಸ್ಕೇಪ್ ಕೀನ ಕಾರ್ಯ ಏನು ಅಂತ ಕೇಳಿದರೆ, ಸೊ ಇದು ಬಂದು ಶಾರ್ಟ್ಕಟ್ ಕೀ. ಎಸ್ಕೇಪ್ ಅಂತಕ್ಕಂಥ ಒಂದು ಶಾರ್ಟ್ಕಟ್ ಕೀನ ಏನಕ್ಕೆ ಯೂಸ್ ಮಾಡ್ತೀವಿ ನಾವು, ಯಾವ ಒಂದು ಪ್ರೊಸೆಸ್ ಅಥವಾ ಯಾವುದೋ ಒಂದು ಶಾರ್ಟ್ಕಟ್ಟಾಗಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ರಿಯೆಯೊಂದನ್ನು ಎಂಡ್ ಮಾಡೋದಕ್ಕೆ, ಹಿಂದಿನ ಕ್ರಿಯೆಗೆ ಹೋಗ್ತಕ್ಕಂಥದ್ದು, ಹಿಂದಿನ ಕ್ರಿಯೆ ರಿಪೋರ್ಟ್ ಮಾಡ್ತಕ್ಕಂಥದ್ದು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಎಸ್ಕೇಪ್ ಕೀನ ನಾವು ಯೂಸ್ ಮಾಡ್ತಕ್ಕಂಥದ್ದು ಕ್ರಿಯೆಯೊಂದನ್ನು ಎಂಡ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಕ್ಕಂಥದ್ದು ಆಪ್ಷನ್ ಎ. ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಮೆದುಳು ಮದರ್ ಬೋರ್ಡ್, ಮೆಮೊರಿ, CPU ಮತ್ತು ರ್ಯಾಮ್ ಅಂತ ಕೊಟ್ಟಿದ್ದಾರೆ. ಸೊ ಮದರ್ ಬೋರ್ಡ್ ಬರೋದಿಲ್ಲ. ಕಂಪ್ಯೂಟರ್ನ ಮೆದುಳು ಅಂತ ಹೇಳ್ತಕ್ಕಂಥದ್ದು ಯಾವುದಕ್ಕೆ ಅಂತ ಹೇಳಿದ್ರೆ ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಆನ್ಸರು ಆಪ್ಷನ್ ಸಿ
CPU, ಇಟ್ ಮೀನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಇದೆ, ಕೇಂದ್ರೀಯ ಸಂಸ್ಕರಣಾಂಗ ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CPU ಬಂದು ಬ್ರೈನ್ ಆಫ್ ದ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಹಾರ್ಟ್ ಆಫ್ ದ ಕಂಪ್ಯೂಟರ್ ಅಂತ ಸಹ ನಾವು ಕರಿತಾ ಹೋಗ್ತೀವಿ. ಇದಿಲ್ಲದೇ ಕೆಲಸನೇ ಮಾಡೋದಿಲ್ಲ ಕಂಪ್ಯೂಟರ್ ಅಂತಲೂ ಹೇಳ್ಬಹುದು. ಸೊ ಇದು ಆನ್ಸರ್ ಬಂದು CPU ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಕಂಪನಿಯ ಲೋಗೋಗಳನ್ನು ಪ್ರತಿಯೊಂದು ಸೈಡ್ಗಳಲ್ಲಿ ಸೇರಿಸಲು ಯಾವ ಆಯ್ಕೆಗಳನ್ನು ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಾವು ಯೂಸ್ ಮಾಡ್ತಾವ್ರೆ, MS ಪವರ್ ಪಾಯಿಂಟ್ನ ಯೂಸ್ ಮಾಡ್ತೀವಿ. ಸೊ ಅದರ ಪ್ರೆಸೆಂಟೇಷನ್ನ ರೆಡಿ ಮಾಡ್ತಕ್ಕಂಥದ್ದು. ಸೊ ಅಲ್ಲಿ ನಾವು ಕಂಪನಿಯ ಲೋಗೋಗಳನ್ನು ಹಾಕಬೇಕಂತ ಹೇಳಿದ್ರೆ ಯಾವ ಒಂದು ಆಯ್ಕೆಗಳನ್ನ ಬಳಸಬೇಕು. ಇಟ್ ಮೀನ್ಸ್ ಅದು ಪವರ್ ಪಾಯಿಂಟ್ನ ಪ್ರೆಸೆಂಟೇಷನಲ್ಲಿ ಬರ್ತಕ್ಕಂಥ ಒಂದು ಮೆನುನಲ್ಲಿ ಇರ್ತಕ್ಕಂಥದ್ದು. ಸೊ ಸೈಡ್ ಶಾರ್ಟರು, ಸೈಡ್ ಮಾಸ್ಟರು, ಹ್ಯಾಂಡ್ ಔಟ್ ಮಾಸ್ಟರ್, ನೋಟ್ಸ್ ಮಾಸ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸೈಡ್ ಮಾಸ್ಟರ್ ಅಂತಕ್ಕಂಥದ್ದು ಏನಿದೋ ಇದು ಈ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಇಟ್ ಮೀನ್ಸ್ ಪವರ್ ಪಾಯಿಂಟ್ MS ಪವರ್ ಪಾಯಿಂಟ್ ಏನಿರುತ್ತೋ ಅಲ್ಲೇ ಒಂದು ಆಪ್ಷನ್ ಇರುತ್ತೆ. ಸೊ ಆ ಆಪ್ಷನ್ ನಾವು ಆಯ್ಕೆ ಮಾಡ್ತಕ್ಕಂಥದ್ದು ಸೈಡ್ ಮಾಸ್ಟರ್. ಸೊ ಸೈಡ್ ಮಾಸ್ಟರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಬಹುದು. ಸೊ ಅದು ಕಂಪನಿಯ ಲೋಗೋಗಳನ್ನು ಹಾಕೋದಕ್ಕೆ, ಈ ಒಂದು ಪ್ರೆಸೆಂಟೇಷನ್ಗಳಲ್ಲಿ ಲೋಗೋಗಳನ್ನು ಹಾಕೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಆಯ್ಕೆ ಅಂತ ಹೇಳ್ಬಹುದಾಗಿರುತ್ತೆ. ನೆಕ್ಸ್ಟು ಪವರ್ ಪಾಯಿಂಟ್ ಪ್ರದರ್ಶನದಲ್ಲಿ ಯಾವ ಫೈಲ್ ಫಾರ್ಮೆಟನ್ನು ಬಳಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಪವರ್ ಪಾಯಿಂಟ್ ಪ್ರದರ್ಶನಗಳು ಅಂತ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೀವು ಒಂದು ಫೈಲ್ ಎಕ್ಸ್ಟೆನ್ಷನ್ ಅಂತ ಏನಿದೆಯೋ ಅದನ್ನು ನೀವು ನೋಡ್ತಕ್ಕಂಥದ್ದು ಅಲ್ಲ. ಇದನ್ನು ನಾವು ನೋಡ್ತಾ ಹೋದರೆ ಫೈಲ್ ಎಕ್ಸ್ಟೆನ್ಷನ್ ಬೇರೆ ಬರುತ್ತೆ. ಪವರ್ ಪಾಯಿಂಟ್ಗೆ .ppt ಅಂತಕ್ಕಂಥದ್ದು ಬರುತ್ತೆ, .ppt. ಸೊ ಇದು ಫೈಲ್ ಎಕ್ಸ್ಟೆನ್ಷನ್. ಬಟ್ ಇಲ್ಲಿ ಕೇಳಿರ್ತಕ್ಕಂಥ ಫೈಲ್ ಫಾರ್ಮೆಟನ್ನು, ಸೊ ನಾವೇನು ಫೈಲ್ನ ರೆಡಿ ಮಾಡ್ತೀವೋ, PPTನ ರೆಡಿ ಮಾಡ್ತೀವೋ ಅದನ್ನು ಯಾವ ಒಂದು ಫೈಲ್ನಲ್ಲಿ ನಾವು ಸೇವ್ ಮಾಡ್ಬೋದು ಅಥವಾ ಯಾವ ರೀತಿ ನಾವು ಅದನ್ನು ಫಾರ್ಮೆಟನ್ನು ಬಳಸಬಹುದು ಅಂತ ಕೇಳಿದರೆ .gif, .wav, .jpg ಇವುಗಳಲ್ಲಿ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಸೊ ನೋಡಿ ಇದು PPT ಅಂತ ಅಂದ್ಕೊಂಡ್ರೆ ನಾವು ಈ ಒಂದು PPTಲಿ ಏನಿದೆಯೋ, ಸೊ ನೋಡಿ ಇಲ್ಲಿ ನಾವು ಸೇವ್ ಹ್ಯಾಸ್ಗೆ ಹೋಗ್ತೀವಿ ಅಂತ ಹೇಳಿದಾಗ ನೋಡಿ ಇಲ್ಲಿ ಸೊ ಸೇವ್ ಆ್ಯಸ್ನ ಕೊಡ್ತೀವಿ. ಸೊ ಸೇವ್ ಆ್ಯಸ್ ಕೊಟ್ಟಾಗ ನೋಡಿ ಇಲ್ಲಿ ಬರುತ್ತೆ ನೋಡಿ, ಸೊ ನೋಡಿ ಸೇವ್ ಆ್ಯಸ್ ಟೈಪಲ್ಲಿ ಸೊ ನೋಡಿ ಇಲ್ಲಿ ಕಾಣಿಸ್ತೈತೆ ನೋಡಿ PPTX ಆಗಿರ್ಬೋದು, PPT ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ GIF ಕೊಟ್ಟಿದೆ ನೋಡಿ, JPG ಅಂತಕ್ಕಂಥ ಫಾರ್ಮೆಟ್ ಆಗಿರ್ಬೋದು. ಆ್ಯಂಡ್ TIF ಆಗಿರ್ಬೋದು, WMF ಆಗಿರ್ಬೋದು, EMF ಆಗಿರ್ಬೋದು, PNG. ಸೊ ಇದೆಲ್ಲ ಫೈಲ್ ಫಾರ್ಮೆಟ್ನಲ್ಲಿ ನಾವು ಸ್ಟೋರ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಓಕೆ, ಸೊ ಈ ಥರ ನಾವು ಯಾವುದನ್ನು ಫೈಲ್ ಫಾರ್ಮೆಟಾಗಿ ಯೂಸ್ ಮಾಡ್ತೀವಿ ಅಂತ ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ GIF ಬರುತ್ತೆ, WAV ಬರುತ್ತೆ, .jpg ಇವೆಲ್ಲವೂ ಸಹ ಬರ್ತಕ್ಕಂಥದ್ದು ಪವರ್ ಪಾಯಿಂಟ್ ಪ್ರದರ್ಶನಗಳಲ್ಲಿ. ಸೊ ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸೊ ಹೀಗಾಗಿ ಆನ್ಸರ್ ಬಂದಿದ್ದಕ್ಕೆ ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ನೋಡಿ ಕ್ವೆಶನ್ ಹೀಗಿದೆ, MS ಎಕ್ಸೆಲ್ನಲ್ಲಿ ಸೆಲ್ನಲ್ಲಿರುವ ಟೆಕ್ಸ್ಟ್ ವ್ರಾಪ್ ಮಾಡಲು ಉಪಯೋಗಿಸುವ ಕೀಗಳು ಯಾವುದು ಅಂತ ಕೇಳಿದರೆ MS ಎಕ್ಸೆಲ್. ಸೊ MS ಎಕ್ಸೆಲ್ ಬಂದು ಕ್ಯಾಲ್ಕುಲೇಷನ್ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಸೆಲ್ನಲ್ಲಿರ್ತಕ್ಕಂಥ ಟೆಕ್ಸ್ಟ್ ವ್ರಾಪ್ ಮಾಡಲು ಉಪಯೋಗಿಸ್ತಕ್ಕಂಥ ಕೀಗಳು ಯಾವುದು ಅಂತ ಕೇಳಿದರೆ Ctrl+Enter, Alt+Enter, Shift+Enter ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಬಿ Alt+Enter ಅಂತಕ್ಕಂಥದ್ದಾಗಿರುತ್ತೆ. ಎಕ್ಸೆಲ್ನಲ್ಲಿ ಯಾವ ಕಾರ್ಯವು ಎಷ್ಟು ಸಂಖ್ಯೆಯ ನಮೂನುಗಳಿವೆ ಅಂತ ಕೊಟ್ಟಿದೆ. ಎಕ್ಸೆಲ್ನಲ್ಲಿ ಯಾವ ಕಾರ್ಯವು ಎಷ್ಟು ಸಂಖ್ಯೆಯ ನಮೂದುಗಳಿವೆ ಎಂದು ಹೇಳುತ್ತದೆ. ಸೊ ಕೌಂಟ್ ಮಾಡ್ತಕ್ಕಂಥದ್ದು ಇಲ್ಲಿ ಎಷ್ಟು ನಮೂದುಗಳಿವೆ ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಕಾರ್ಯ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಆಪ್ಷನ್ ಡಿ ಕೌಂಟ್ ಅಂತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಎಷ್ಟು ಸಂಖ್ಯೆಯ ನಮೂದುಗಳಿವೆ ಅಂತ ಹೇಳ್ತಕ್ಕಂಥದ್ದು, ಸೊ ಕೌಂಟ್ ಮಾಡ್ತಕ್ಕಂಥದ್ದಂಥ ಅರ್ಥದಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ PPP ಸ್ಟ್ಯಾಂಡ್ಸ್ ಫಾರ್ ಅಂತ ಕೊಟ್ಟಿದ್ರೆ PPP ಅಂತಕ್ಕಂಥದ್ದು ಒಂದು ಅಬ್ರಿವೇಷನ್ ಏನಂತ ಕೇಳ್ತಕ್ಕಂಥದ್ದು ಇದು ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. ಆಪ್ಷನ್ ಬಿ ಇದು ಲಾಸ್ಟ್ ಎಕ್ಸಾಮಲ್ಲಿ ಕೇಳಿದರು, ಈಗ ರೀಸೆಂಟಾಗಿ ಕೇಳಿರ್ತಕ್ಕಂಥ 2024 ಒಂದು ಎಕ್ಸಾಮಲ್ಲಿ ಕೇಳಿದರು PPP ಅಂದರೆ ಏನಂತ, ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು
ನೋಡಿ ಇಲ್ಲಿ ರೈಟ್ ಒನ್ಸ್ ರನ್ ಎನಿವೇರ್ ಅಂತ ಕೊಟ್ಟಿದ್ದಾರೆ ಎಂಬ ಘೋಷಣೆಯು ಈ ಪ್ರೋಗ್ರಾಮ್ ಭಾಷೆಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಕೋಬಲ್, ಜಾವಾ ಇದೆಲ್ಲ ಬಂದು ಉನ್ನತ ಮಟ್ಟದ ಭಾಷೆ ಅಂತ ಹೇಳ್ತೀವಿ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಗಿರುತ್ತೆ. ಸೊ ಇಲ್ಲಿ ರೈಟ್ ಒನ್ಸ್ ರನ್ ಎನಿವೇರ್ ಅಂತಕ್ಕಂಥ ಒಂದು ಘೋಷಣೆ ಏನಿದೆಯೋ ಇದು ಬಂದು ಜಾವಾ, ಆಪ್ಷನ್ ಬಿ ಜಾವಾದ ಒಂದು ಘೋಷಣೆಯಾಗಿರುತ್ತೆ. ಸೊ ಜಾವಾ ಅಂತಕ್ಕಂಥದ್ದು ಸಹ ಈ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಸೊ ಅದರ ಒಂದು ಘೋಷಣೆ ರೈಟ್ ಒನ್ಸ್ ರನ್ ಎನಿವೇರ್ ಅಂತಕ್ಕಂಥದ್ದು ಆಗಿರುತ್ತೆ. ಕೆಳಗಿನ ಯಾವ ಕಂಪ್ಯೂಟರ್ ಮೆಮೊರಿಯು ಸ್ಥಿರ ಮತ್ತು ಅಸ್ಥಿರವಾಗಿದೆ ಅಂತ ಕೇಳಿದರೆ, ಸ್ಥಿರ ಮತ್ತು ಅಸ್ಥಿರವಾಗಿದೆ ರ್ಯಾಮ್, ರಾಮ್, ಕ್ಯಾಚ್ ಮೆಮೊರಿ ಮತ್ತು ಹಾರ್ಡ್ ಡಿಸ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ರ್ಯಾಮ್ ಮತ್ತು ರಾಮ್ ಬಂದು ಟೆಂಪ್ರವರಿ ಮೆಮೊರಿ ಅಂತ ಹೇಳ್ತೀವಿ. ಆ್ಯಂಡ್ ಕ್ಯಾಚ್ ಮೆಮೊರಿ ಮತ್ತು ಹಾರ್ಡ್ ಡಿಸ್ಕ್ ಏನಿದೆ ಇದೆಲ್ಲ ಪರ್ಮನೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ಥಿರ ಮತ್ತು ಅಸ್ಥಿರವಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಪಾಯಿಂಟ್ ನಾವು ನೋಡ್ತಾ ಹೋದಾಗೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಏನಿದೆಯೋ ರಾಮ್ ಅಂತಕ್ಕಂಥದ್ದು ಏನಿದೆಯೋ ಸೊ ಇದನ್ನು ನಾವು ಸ್ಥಿರ ಮತ್ತು ಅಸ್ಥಿರ ಮೆಮೊರಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಾವು ರಾಮ್ ಅಂತ ಹೇಳಿದ್ರೆ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ. ಇದು ಶಾಶ್ವತವಾಗಿ ಇದನ್ನು ಸಹ ಇದನ್ನು ಓದು ಮಾತ್ರ ಸ್ಮರಣೆ ಅಂತ ಹೇಳ್ತೀವಿ. ಸೊ ರೀಡ್ ಓನ್ಲಿ ಮೆಮೊರಿ ಇದನ್ನು ನಾವು ಸ್ಥಿರ ಮತ್ತು ಅಸ್ಥಿರ ಎರಡಕ್ಕೂ ಸಹ ಸೇರಿಸ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ MICRನಲ್ಲಿ ಈ ಕೆಳಗಿನಲ್ಲಿ ಸಿಯ ಅರ್ಥ ಏನು ಅಂತ ಕೇಳಿದರೆ, ಸೊ ಫಸ್ಟ್ಗೆ ನಾವು MICR ಅಂದರೆ ಏನು ಅಂತ ಅರ್ಥವನ್ನು ನೋಡಬೇಕಾಗುತ್ತೆ. MICR ಮೀನ್ಸ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ಓಕೆ, ಸೊ ಇದರ ಅರ್ಥ ಬಂದ ಕ್ಯಾರೆಕ್ಟರ್. ಸಿ ಮೀನ್ಸ್ ಕ್ಯಾರೆಕ್ಟರ್, ಆಪ್ಷನ್ ಡಿ. ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ? ಆಪರೇಟಿಂಗ್ ಸಿಸ್ಟಮ್ ಸೊ OS ಅಂತ ಹೇಳ್ತೀವಿ. ಯುನಿಕ್ಸ್ ಆ್ಯಂಡ್ ಅಬಂಟು ಅಂತ ಕೊಟ್ಟಿದ್ದಾರೆ. MS-DOS ಕೊಟ್ಟಿದ್ದಾರೆ, MS Excel ಕೊಟ್ಟಿದ್ದಾರೆ. ಸೊ ನೋಡಿ ಯುನಿಕ್ಸು, ಅಬಂಟು ಮತ್ತು MS-DOS ಎಲ್ಲ ಆಪರೇಟಿಂಗ್ ಸಿಸ್ಟಮ್ಗೆ ಬರ್ತಕ್ಕಂಥದ್ದು. MS Excel ಏನಿದೆಯೋ ಸೊ MS ಇಟ್ ಮೀನ್ಸ್ ಮೈಕ್ರೋಸಾಫ್ಟ್ ಅಂತ ಹೇಳ್ತೀವಿ. ಸೊ ಮೈಕ್ರೋಸಾಫ್ಟ್ ಬಂದು ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗ್ತಕ್ಕಂಥದ್ದು. ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದು MS Excel, MS PowerPoint, MS Word. ಸೊ ಇದೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಆಪರೇಟಿಂಗ್ ಸಿಸ್ಟಮ್ ಆಗಿರೋದಿಲ್ಲ. ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ. MS ವರ್ಡ್ ಪುನರಾವರ್ತಿತ ವರ್ಡ್ನಲ್ಲಿ ಹೇಗೆ ಪ್ರತಿಕ್ರಿಯಿಸುತ್ತದೆ ಅಂತ ಕೇಳಿದರೆ, MS ವರ್ಡು ಪುನರಾವರ್ತಿತ ವರ್ಡ್ನಲ್ಲಿ ಹೇಗೆ ಪ್ರತಿಕ್ರಿಯಿಸ್ತದೆ? ಸೊ ಇಲ್ಲಿ ಪುನರಾವರ್ತನೆ ಆಗಿದ್ರೆ ವರ್ಡು ಅದ್ರ ಕೆಳಗಡೆ ಏನು ಬರುತ್ತೆ ಅಂದರೆ ಕೆಂಪು ಗೆರೆ ಬರುತ್ತೆ. ಇಟ್ ಮೀನ್ಸ್ ಯಾವುದೋ ಒಂದು ವರ್ಡ್ ಪುನರಾವರ್ತನೆ ಆಗಿದೆ ಅಥವಾ ಒಂದು ತಪ್ಪಾಗಿದೆ ಅಂತ ಹೇಳಿದ್ರೆ ಕೆಳಗಡೆ ಕೆಂಪು, ಇಟ್ ಮೀನ್ಸ್ ನೋಡಿ ಇಲ್ಲಿ ವರ್ಡ್ ಅಂತ ಇದ್ದರೆ ಅದ್ರ ಕೆಳಗಡೆ ಒಂದು ಕೆಂಪು ಗೆರೆ ಬರ್ತಕ್ಕಂಥದ್ದು. ಸೊ ಅದು ಆಗಿರುತ್ತೆ ಆಪ್ಷನ್ ಎ. ಸೊ ಹಸಿರು ನೀಲಿ ಅಂತ ಕೊಟ್ಟಿದ್ದಾರೆ, ಕೆಂಪು ಗೆರೆ ಬರ್ತಕ್ಕಂಥದ್ದು. MS ವರ್ಡ್ ಇನ್ಸರ್ಟ್ ಎಂಡ್ ನೋಟನ್ನು ಎಲ್ಲಿ ಕಾಣುವಿರಿ ಅಂತ ಕೊಟ್ಟಿದ್ದಾರೆ. MS ವರ್ಡ್ನಲ್ಲಿ ಇನ್ಸರ್ಟ್ ಎಂಡ್ ಅಂತಕ್ಕಂಥ ಒಂದು ನೋಟನ್ನು ಎಲ್ಲಿ ಕಾಣಿಸ್ತೀರಾ? ಫೈಲ್ ಮೆನುವಲ್ಲಿ ಬರುತ್ತಾ, ರೆಫರೆನ್ಸ್ ಮೆನುವಲ್ಲಿ ಬರುತ್ತಾ, ಮೇಲಿಂಗ್ ಮೆನುವಲ್ಲಿ ಬರುತ್ತಾ, ಡಿಸೈನ್ ಮೆನುವಲ್ಲಿ ಬರುತ್ತಾ ಅಂತ ಕೇಳಿದರೆ, ಸೊ ನೀವು MS ವರ್ಡ್ ಇದ್ದರೆ ಅದನ್ನು ತೆಗೆದ್ಬಿಟ್ಟು ಚೆಕ್ ಮಾಡಿ ನೋಡಿ. ಇನ್ಸರ್ಟ್ ಎಂಡ್ ಅಂತಕ್ಕಂಥದ್ದು ಒಂದು ಮೆನುನಲ್ಲಿ ಕಾಣಿಸ್ಕೊಡುತ್ತೆ. ಅದು ಬಂದು ಆಪ್ಷನ್ ಬಿ ರೆಫರೆನ್ಸ್ ಮೆನುನಲ್ಲಿ ಸಿಗ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಹೀಗಿದೆ ನೋಡಿ. ವೆಬ್ ಕೌಲರ್ ಎಂದರೆ ಏನು ಅಂತ ಕೇಳಿದರೆ, ವೆಬ್ ಕೌಲರ್ ಅಂತ ಹೇಳಿದರೆ ಇದು ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿದ್ದು ಇದು ವರ್ಲ್ಡ್ ವೈಡ್ ವೆಬ್ WWW ಏನು ಹೇಳ್ತೀವಿ 3W ಸೊ ಅನ್ನು ಸ್ವಯಂಚಾಲಿತ ರೀತಿಯಲ್ಲಿ ಮತ್ತು ಕ್ರಮಬದ್ಧವಾದ ಮಾದರಿಯಲ್ಲಿ ಬ್ರೌಸ್ ಮಾಡ್ತಕ್ಕಂಥದ್ದು ಈ ಒಂದು ವೆಬ್ ಕೌಲರ್ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನು. ವೆಬ್ ಕೌಲರ್ ಅಂತ ಹೇಳಿದ್ರೆ ಇದೊಂದು ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿದ್ದು ಇದು ವರ್ಲ್ಡ್ ವೈಡ್ ವೆಬ್ಬನ್ನು ಸ್ವಯಂಚಾಲಿತ ರೀತಿಯಲ್ಲಿ ಮತ್ತು ಕ್ರಮಬದ್ಧವಾಗಿ ಮಾದರಿಯಲ್ಲಿ ಬ್ರೌಸನ್ನು ಮಾಡ್ತಕ್ಕಂಥದ್ದನ್ನ ವೆಬ್ ಕೌಲರ್ ಅಂತ ಹೇಳ್ತೀವಿ. ENIAC, EDVAC, EDSAC ಇವುಗಳು ಯಾವುದಕ್ಕೆ ಉದಾಹರಣೆ ಅಂತ ಕೊಡ್ತಾರೆ? ಮೊದಲನೇ ತಲೆಮಾರಿನ ಕಂಪ್ಯೂಟರ್. ನೋಡಿ, ಮೊದಲನೇ ತಲೆಮಾರಿನ ಕಂಪ್ಯೂಟರ್ ಅಂತ ಹೇಳಿದಾಗ 45ರಿಂದ ಅಥವಾ 46ರಿಂದ 55ರಲ್ಲಿ ಬರ್ತಕ್ಕಂಥದ್ದು 1900. ಆ್ಯಂಡ್ ನೆಕ್ಸ್ಟು ಈ ಎರಡನೇ ತಲೆಮಾರು ಬಂದು 56ರಿಂದ 65 ಗಂಟೆ ಬರ್ತಕ್ಕಂಥದ್ದು. ಆ್ಯಂಡ್ ಮೂರನೇ ತಲೆಮಾರು ಅಂತ ಹೇಳಿದಾಗ 66ರಿಂದ 75. ಆ್ಯಂಡ್ ನಾಲ್ಕನೇ ತಲೆಮಾರು ಅಂತ ಹೇಳಿದಾಗ 1970.
ಆರಿಂದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನೋಡಿ ಇದ್ರ ಪ್ರಕಾರ ನೋಡ್ತಾ ಹೋದಾಗ ENIAC ಅಂತಂದರೆ ಏನಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತೀವಿ. ಆ್ಯಂಡ್ EDVAC ಅಂತ ಹೇಳಿದರೆ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಆ್ಯಂಡ್ EDSAC ಅಂತ ಹೇಳಿದರೆ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತಕ್ಕಂಥದ್ದು ಬರುತ್ತೆ. ಸೊ ಇದೆಲ್ಲ ಬರ್ತಕ್ಕಂಥದ್ದು ಯಾವುದು ಇದರಲ್ಲಿ ಅಂತ ಹೇಳಿದ್ರೆ ಇದು ಬಂದು 1946ರಲ್ಲಿ ಕಂಡು ಬರುತ್ತೆ. ಈ VAC ಬಂದು 50ರಲ್ಲಿ ಕಂಡು ಬರ್ತಕ್ಕಂಥದ್ದು 1950ರಲ್ಲಿ. ಆ್ಯಂಡ್ EIAC ಏನಿದೆಯೋ ಇದು ಬಂದು 1946ರಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಬಂದು ಎಲ್ಲ ಆಸುಪಾಸು 46-50ರಲ್ಲಿ. ಸೊ ಇಟ್ ಮೀನ್ಸ್ ಮೊದಲನೇ ತಲೆಮಾರಿನ ಕಂಪ್ಯೂಟರ್, ಫಸ್ಟ್ ಜನರೇಷನ್ ಕಂಪ್ಯೂಟರಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಕಂಪೈಲರ್ ಎಂದರೆ ಏನು ಅಂತ ಕೇಳಿದರೆ, ಕಂಪೈಲರ್ ಇದು ಒಂದು ಕಂಪ್ಯೂಟರ್ ಆಪರೇಟಿಂಗ್ಗೆ ನೀಡಲಾದ ಒಂದು ಹೆಸರು. ಮಾಹಿತಿ ಸಂಗ್ರಹಣೆಗೆ ಇರುವ ಡಿಜಿಟಲ್ ಯಂತ್ರದ ಒಂದು ಭಾಗ. ಇದು ಬೂಲಿಯನ್ ಆಲ್ಜಿಬ್ರಾದ ಒಂದು ಆಪರೇಟರ್ ಆಗಿದೆ. ಕೆಲವು ಪ್ರೋಗ್ರಾಮ್ ವಸ್ತು ವಿಷಯ ಸಂಕೇತವಾಗಿ ಭಾಷಾಂತರಿಸುವ ಒಂದು ಭಾಷಾಂತರಕಾರ ಅಂತ ಕೊಟ್ಟಿದೆ. ಸೊ ಇಟ್ ಮೀನ್ಸ್ ಈ ಒಂದು ಕಂಪೈಲರ್ ಅಂದರೆ ಏನಂತ ಹೇಳಿದರೆ ಉನ್ನತ ಮಟ್ಟ ಭಾಷೆ ಏನಿದೆಯೋ ಇಟ್ ಮೀನ್ಸ್ ನಾವು ಹೇಳ್ತಾ ಹೈ ಲೆವೆಲ್ ಏನಿದೆಯೋ ಅದನ್ನು ಯಾಂತ್ರಿಕ ಭಾಷೆಗೆ ಇಟ್ ಮೀನ್ಸ್ ಮಷಿನ್ ಲ್ಯಾಂಗ್ವೇಜ್ಗೆ ಭಾಷಾಂತರವನ್ನು ಮಾಡ್ತಕ್ಕಂಥದ್ದು ನಾವು ಕಂಪೈಲರ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಕೆಲವು ಪ್ರೋಗ್ರಾಮ್ ಮೀನ್ಸ್ ಉನ್ನತ ಮಟ್ಟದ ಭಾಷೆ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವೋ ಅದನ್ನು ವಸ್ತು ವಿಷಯ ಸಂಕೇತವಾಗಿ ಇಟ್ ಮೀನ್ಸ್ ಕಂಪ್ಯೂಟರ್ ಅಥವಾ ಯಾಂತ್ರಿಕ ಭಾಷೆಗೆ ಭಾಷಾಂತರವನ್ನು ಮಾಡ್ತಕ್ಕಂಥದ್ದನ್ನ ನಾವೇನಂತೀವಿ ಕಂಪೈಲರ್ ಅಂತ ಹೇಳ್ತೀವಿ. ಆಪ್ಷನ್ ಡಿ. ಸೊ ಇಲ್ಲಿ ಕೆಲವು ಪ್ರೋಗ್ರಾಮನ್ನು ವಸ್ತು ವಿಷಯ ಸಂಕೇತವಾಗಿ ಭಾಷಾಂತರಿಸುವ ಒಂದು ಭಾಷಾಂತರಕಾರ ಅಂತ ಹೇಳ್ಬೋದು. ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಯಾಂತ್ರಿಕ ಭಾಷೆ ಇಟ್ ಮೀನ್ಸ್ ಮಷಿನ್ ಲ್ಯಾಂಗ್ವೇಜ್ಗೆ ರೀಪ್ಲೇಸ್ಮೆಂಟನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಹೇಗಿದೆ, ಕೆಳಗಿನ ಪ್ರಥಮಾಕ್ಷರಿಗಳನ್ನು ಮತ್ತು ಅವುಗಳ ವಿಸ್ತರಣೆಯನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. BIOS ಅಂತ ಕೊಟ್ಟಿದ್ದಾರೆ. BIOS ಅಂದ್ರೇನು, DLL ಅಂದ್ರೇನು, BCD ಅಂದರೆ ಏನು ಅಂತ ಕೊಟ್ಟಿದ್ದಾರೆ. BIOS ಅಂತ ಹೇಳಿದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತಕ್ಕಂಥದ್ದು. ಓಕೆ. ಆ್ಯಂಡ್ DLL ಅಂತ ಕೊಟ್ಟಿದ್ದಾರೆ. ಸೊ DLL ಅಂತಂದರೆ ಏನು, ಡೈನಾಮಿಕ್ ಲಿಂಕ್ ಲೈಬ್ರರಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ BCD, ಸೊ BCD ಅಂತ ಕೊಟ್ಟಿದ್ದಾರೆ, ಬೈನರಿ ಕೋಡೆಡ್ ಡೆಸಿಮಲ್. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ BIOS ಅಂತ ಕೊಟ್ಟಿದ್ದಾರಲ್ಲ, ಸೊ ಇಲ್ಲಿ ಇದು ಸಹ ಸರಿ ಇರ್ತಕ್ಕಂಥದ್ದು. ಬೇಸಿಕ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಸ್ಟಮ್ ಸರಿ ಇದೆ, ಡೈನಾಮಿಕ್ ಲಿಂಕ್ ಲೈಬ್ರರಿ ಸರಿಯಾಗಿದೆ, ಆ್ಯಂಡ್ BCD ಮೀನ್ಸ್ ಬೈನರಿ ಕೋಡೆಡ್ ಡೆಸಿಮಲ್ ಇದು ಸಹ ಸರಿಯಾಗಿದೆ. ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ Ctrl+Right ಬಾಣದ ಕೀಲಿಯ ಸ್ಪ್ರೆಡ್ಶೀಟ್ನಲ್ಲಿ ಯಾವ ಸೆಲ್ ಚಲನೆಗೆ ಕಾರಣವಾಗುವುದು ಅಂತ ಕೊಟ್ಟಿದ್ರೆ Ctrl+Right ಅಂತ ಕೊಟ್ಟಾಗ ಇಲ್ಲಿ ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಏನಾಗುತ್ತೆ, ರೈಟ್ ಅಂತ ಕೊಟ್ಟರೆ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಎಂಡ್ ಆಫ್ ದ ರೋ. ಆಪ್ಷನ್ ಬಿ ಎಂಡ್ ಆಫ್ ದ ರೋ ಅಂತಕ್ಕಂಥದ್ದು. ನೆಕ್ಸ್ಟ್ ಮೈಕ್ರೋಸಾಫ್ಟ್ ಪ್ರಾಜೆಕ್ಟ್ಸ್ ಪ್ರೊಪ್ರಿಯೇಟರಿ ಫೈಲ್ ಫಾರ್ಮೆಟ್ ಎಂದರೆ ಏನು ಅಂತ ಕೇಳಿದರೆ, ಮೈಕ್ರೋಸಾಫ್ಟ್ ಪ್ರಾಜೆಕ್ಟ್ಸ್ ಪ್ರೊಪ್ರಿಯೇಟರಿ ಫೈಲ್ ಫಾರ್ಮೆಟ್ ಎಂದರೆ ಏನು, .map, .msp, .mpp, .mop ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ .mpp. ಸೊ ಓಕೆ ನೋಡಿ, ಈ ಕ್ವಶನ್ ನೋಡಿ ಹೇಗಿದೆ, ವಾಟ್ ಡಸ್ SMS ಸ್ಟ್ಯಾಂಡ್ ಫಾರ್. SMS ಅಂದರೆ ಏನು ಅಂತ ಕೇಳಿದ್ದಾರೆ ಇಲ್ಲಿ. ಸೊ SMS ನಮ್ಗೆ ಗೊತ್ತಿದೆ, ತುಂಬ SMS ಅಂತ ಯೂಸ್ ಮಾಡ್ತಾನೆ ಇರ್ತೀವಿ. ಬಟ್ SMS ಪದದ ಒಂದು ಅಬ್ರಿವೇಷನ್ ಏನಂತ ಹೇಳಿದ್ರೆ ಶಾರ್ಟ್ ಮೆಸೇಜ್ ಸರ್ವಿಸ್ ಅಂತಕ್ಕಂಥದ್ದು. ಶಾರ್ಟ್ ಮೆಸೇಜ್ ಸರ್ವಿಸ್ ಆಪ್ಷನ್ ಮೆಸೇಜ್. ಓಕೆ, ಆಪ್ಷನ್ ಎ ಶಾರ್ಟ್ ಮೆಸೇಜ್ ಸರ್ವಿಸ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಟೇಬಲ್ ವಿನ್ಯಾಸ ವೀಕ್ಷಣೆಯಲ್ಲಿ ಕ್ಷೇತ್ರದ ಹೆಸರುಗಳು ಮತ್ತು ಗುಣಲಕ್ಷಣಗಳ ಫಲಕಗಳ ನಡುವೆ ಬದಲಾಯಿಸಲು ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ ಟೇಬಲ್ ವಿನ್ಯಾಸ ಇಟ್ ಮೀನ್ಸ್ ಟೇಬಲ್ ಮಾರ್ಜಿನ್ ಹೇಳ್ತೀವಲ್ಲ. ಸೊ ಟೇಬಲ್ಗೆ ಸಂಬಂಧಪಟ್ಟಂತೆ ವಿನ್ಯಾಸ ವೀಕ್ಷಣೆಯಲ್ಲಿ ಕ್ಷೇತ್ರದ ಹೆಸರುಗಳು ಮತ್ತು ಗುಣಲಕ್ಷಣ ಫಲಕಗಳ ನಡುವೆ ಬದಲಾಯಿಸುವ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ ಡಿ F6. ಆ್ಯಂಡ್ ನೆಕ್ಸ್ಟು ಏನು ಇದು ಫಸ್ಟ್ ಆಫ್ ಕೊಟ್ಟಿದ್ದಾರೆ, ಚಿಹ್ನೆಯು ಹಿಂದಿನ ಇಮೇಲ್ ವಿಳಾಸದ ಭಾಗ ಯಾವುದು ಎಂದು ಕರೆಯಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೋ ಈ ಒಂದು ಸೊ ಯೂಸರ್ ನೇಮ್ ನಮ್ಗೆ ಗೊತ್ತಿದೆ, ನಮ್ಮ ಒಂದು ಮೇಲ್ನ ಐಡಿನ ತೊಗೊಂಡ್ರೆ ನಾವು ಇಲ್ಲೇನು ಮಾಡ್ತೀವಿ, ಫಸ್ಟು ಯೂಸರ್ ನೇಮ್ ನಮ್ಮದಾಗಿರುತ್ತೆ. ಅದಾದ ನಂತರ ಈ ಒಂದು ಚಿಹ್ನೆಯನ್ನು ಹಾಕಿರ್ತೀವಿ
ಆ್ಯಂಡ್ ನೆಕ್ಸ್ಟ್ ಬಂದು ಡೊಮೈನ್ನ ನೇಮ್ನ ಹಾಕಿರ್ತಾರೆ ಇಲ್ಲಿ .com ಆಗಿರ್ಬೋದು .yahoo.com ಆಗಿರ್ಬೋದು ಅಥವಾ gmail.com ಆಗಿರ್ಬೋದು. ಸೊ ಈ ಥರ email.com ಆಗಿರ್ಬೋದು. ಸೊ ಇದನ್ನು ನಾವೇನಂತೀವಿ ಡೊಮೈನ್ ಅಂತ ಹೇಳ್ತೀವಿ. ಇದನ್ನು ಏನಂತ ಹೇಳ್ತೀವಿ ಯೂಸರ್ ನೇಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಈ ಒಂದು ಚಿಹ್ನೆಯ ಹಿಂದಿನ ಇಮೇಲ್ ವಿಳಾಸದ ಭಾಗ. ಸೊ ಹಿಂದಿನ ಅಂತಂದರೆ ಇದು ಹಿಂದಿನ ಅಂತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಬಂದು ಯೂಸರ್ ನೇಮ್. ಸೊ ಯೂಸರ್ ನೇಮು ಇದು ಬಂದು ಡೊಮೈನ್ ನೇಮ್. ಓಕೆ. ಆ್ಯಂಡ್ ನೆಕ್ಸ್ಟು ಕೆಳಗಲ್ಲಿ ಗೇಮಿಂಗ್ ಕಂಪ್ಯೂಟರ್ನ ಗುಣಲಕ್ಷಣ ಯಾವುದು ಅಂತ ಕೇಳಿದರೆ, ಗೇಮಿಂಗ್ ಕಂಪ್ಯೂಟರ್ನ ಗುಣಲಕ್ಷಣ ಯಾವುದು? ಪವರ್ಫುಲ್ ವಿಡಿಯೋ ಕಾರ್ಡು, ಗ್ರೇಟ್ ಮೆಮೊರಿ, ಪವರ್ಫುಲ್ ಪ್ರೊಸೆಸರು, ಆಲ್ ಆಫ್ ದ ಎಬೋ. ಸೊ ಆನ್ಸರ್ ಬಂದು ಆಪ್ಷನ್ ಡಿ, ಆಲ್ ಆಫ್ ದ ಎಬೋ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ MS ವರ್ಡ್ ಫಾಂಟ್ ಸ್ಪೇಸಿಂಗ್ನಲ್ಲಿ ಈ ಕೆಳನಲ್ಲಿ ಯಾವುದು ಲಭ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಫಾಂಟ್ ಸ್ಪೇಸಿಂಗಲ್ಲಿ ಯಾವುದು ಲಭ್ಯವಿಲ್ಲ? ಕಂಡೆನ್ಸ್ಡ್, ಎಕ್ಸ್ಪೆಂಡೆಡ್, ಲೂಸ್ಲಿ, ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಸೊ ಲೂಸ್ ಇರೋದಿಲ್ಲ ಅಲ್ಲಿ. ಕಂಡೆನ್ಸ್ಡ್, ಎಕ್ಸ್ಪೆಂಡೆಡ್, ನಾರ್ಮಲ್ 3 ಸಹ ಇರುತ್ತೆ. ಲೂಸ್ ಅಂತಕ್ಕಂಥ ಒಂದು ಆಪ್ಷನಲ್ಲಿ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು W3Cಯ ಪೂರ್ಣ ರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ನಾವು ನೋಡ್ತಿದ್ವಿ ಇಲ್ಲಿ ತನಕ WWW ನೋಡಿದ್ವಿ. WWW ಮೀನ್ಸ್ ವರ್ಲ್ಡ್ ವೈಡ್ ವೆಬ್ ಅಂತಕ್ಕಂಥದ್ದು. ಸೊ ಅದರ ಜೊತೆಗೆ 3C ಅಂತ ಇಟ್ ಮೀನ್ಸ್ W3 ಅಂತ ಹೇಳಿದರೆ ವರ್ಲ್ಡ್ ವೈಡ್ ವೆಬ್ ಅಂತ ಅರ್ಥ ಬರುತ್ತೆ. C ಅಂದರೆ ಏನು ಅಂತ ಕೇಳಿದರೆ ಇಲ್ಲಿ C ಅಂದರೆ ಕನ್ಸರ್ಟ್ ಟೀಮ್ ಅಂತಕ್ಕಂಥದ್ದು. ಆಪ್ಷನ್ ಏನಿದೆ ವರ್ಲ್ಡ್ ವೈಡ್ ವೆಬ್ ಕಾನ್ಸರ್ಟ್ ಟೈಮ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನಲ್ಲಿ LCD ಡಿಸ್ಪ್ಲೇಗೆ ನೀಡಲಾದ ಇನ್ನೊಂದು ಹೆಸರು ಯಾವುದು ಅಂತ ಕೇಳಿದರೆ, LCDಗೆ ಇರ್ತಕ್ಕಂಥ ಮತ್ತೊಂದು ಹೆಸರು ಯಾವುದು? LED, TFT, CRT, ಆಲ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ನೋಡ್ತಾ ಹೋದಾಗ LCD ಅಂತ ಹೇಳಿದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಹೇಳ್ತೀವಿ. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಹೇಳ್ತೀವಿ. ಇದಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಅಂತ ಹೇಳಿದ್ರೆ TFT. ಸೊ TFT ಅದಕ್ಕಿಂತ ಮೊದಲು LED ಅಂದರೆ ಏನು? ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳ್ತೀವಿ. ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳ್ತೀವಿ. ಆ್ಯಂಡ್ TFT ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೋ ಇಲ್ಲಿ, TFT ಮೀನ್ಸ್ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್. ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ ಅಂತ ಹೇಳ್ತೀವಿ. ಸೊ ಇದರ ಒಂದು ಇನ್ನೊಂದು ಹೆಸರು ಬಂದು TFT. LCDಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಅಂತ ಹೇಳಿ TFT, ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇದೆ ಇಲ್ಲಿ CRT ಅಂತ ಕೊಟ್ಟಿದ್ದಾರೆ. ಸೊ CRT ಸೊ ಇದು ಬರೋದಿಲ್ಲ. ಸೊ ಇಲ್ಲಿ ಬರ್ತಕ್ಕಂಥದ್ದು LCDಗೆ ಇನ್ನೊಂದು ಹೆಸರು ಅಂತ ಹೇಳಿದ್ರೆ TFT, ಆಪ್ಷನ್ ಬಿ. ಓಕೆ. ಸೊ ಇದು ಆನ್ಸರು ಆಪ್ಷನ್ ಬಿ ಆಗಿರುತ್ತೆ.